ನಮ್ಮ ಚುನಾವಣೆ ಆಯಿತು, ಪ್ರತಿ ಚುನಾವಣೆಯಲ್ಲೂ ಕೂಡ ಆಗ್ತಾರೆ. ಸೊ ವೋಟ್ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಅವರಿಗೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ಇವತ್ತಿರೋದು. ಸೊ ಆದ್ದರಿಂದ ಈಗ ಸಾದಿಕ್ ಪೈಲ್ವಾನ್ ಅವರು ಏನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀವಿ ಅಂದಿದ್ರು, ಅವರ ಮನವೊಲೈಸುವಂಥ ಕೆಲಸ ಕೂಡ ಆಗಿದೆ. ಸೊ ಇವತ್ತಿನ ದಿನ ಬೇರೆ ಎಲ್ಲ ಸ್ಪರ್ಧಿಗಳು ಯಾರ್ಯಾರು ನಿಂತಿದ್ದಾರೆ ಅವ್ರು ಕೂಡ ಮನವೊಲೈಸ್ತಾ ಇದ್ದೀವಿ. ಒಟ್ಟಾರೆ ಜನಗಳಿಗೆ ಡೈರೆಕ್ಟಾಗಿ ರೀಚ್ ಆಗ್ತಾ ಇದ್ದೀವಿ. ಪ್ರತಿಸ್ಪರ್ಧಿಗಳ ಜೊತೆಗೆ ಈವನ್ ವೋಟರ್ಸ್ನೂ ಕೂಡ ರೀಚ್ ಔಟ್ ಮಾಡ್ತಾ ಇದ್ದೀವಿ. ನಮ್ಮ KPCC AICCನವರು ಅವರು ಕೂಡ ಎಲ್ಲರೂ ಬಂದು ಇಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ನಮ್ಮ ಗ್ಯಾರಂಟಿಯಿಂದ ಸಾಕಷ್ಟು ಬೆನಿಫಿಷಿಯರೀಸ್ ಇದ್ದಾರೆ. ನಮ್ಮ ಇಡೀ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ 1ರ ಅಡಿಯಲ್ಲೇ ಸುಮಾರು 58,000 ಬೆನಿಫಿಷಿಯರೀಸ್ ಇದ್ದಾರೆ. ಸೊ ಈ ರೀತಿ ಮೆಟಿಕ್ಯುಲಸ್ ಅಪ್ರೋಚ್ ಆಗಿರೋದ್ರಿಂದ ಪ್ರತಿಸ್ಪರ್ಧಿಗಳು ಮತ್ತು ಬೇರೆ ಬೇರೆ ಏನು ನರೇಟಿವ್ಸ್ ನಡೀತಾ ಇದೆ ಆ ನರೇಟಿವ್ಸ್ಗೆ ಸೂಕ್ತವಾಗಿ ಅಥವಾ ಟು ಜಸ್ಟಿಫೈಗೂ ಕೂಡ ನಾವು ಒಳ್ಳೆ ವರ್ಕ್ ಮಾಡ್ತಾಯಿದ್ದೀವಿ.